ರಾಜ್ಯ ಕಾಂಗ್ರೆಸ್ ಸರ್ಕಾರ 1,000 ದಿನ ಪೂರೈಸಿದ ಹಿನ್ನೆಲೆ ಹಾವೇರಿಯಲ್ಲಿ ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶ ನಡೆಯಿತು. ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಕೆಶಿ, ಸತೀಶ್ ಜಾರಕಿಹೊಳಿ ಸೇರಿದಂತೆ ಕಾಂಗ್ರೆಸ್ ನಾಯಕರು, ಕಾರ್ಯಕರ್ತರು ಭಾಗಿಯಾಗಿದ್ದರು. ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಪರ ಜೈಕಾರ ಮೊಳಗಿದ್ದು 5 ವರ್ಷ ಸಿಎಂ ಆಗಿ ಇರಬೇಕು ಅಂತ ಘೋಷಣೆ ಕೂಗಲಾಗಿದೆ. ಈ ವೇಳೆ ಸಿಎಂ ಮಾತನಾಡಿ, ನಾವು ಕೊಟ್ಟಂತಹ ಭರವಸೆಯನ್ನ ಈಡೇರಿಸಿದ್ದೇವೆ ಎಂದಿದ್ದಾರೆ. ಜೊತೆಗೆ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ. ಇನ್ನು ಇದೇ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ನಾನು ಭರವಸೆಯಲ್ಲಿ ಬದುಕ್ತಿದ್ದೇನೆ, ನಿಮ್ಮ ಋಣ ತೀರಿಸಲು ನಾನು ಬಂದಿದ್ದೇನೆ ಅಂದಿದ್ದಾರೆ. ಸರ್ಕಾರಕ್ಕೆ 1000 ದಿನ ಆಗಿದೆ. 1000 ದಿನದ ಸಾಧನೆ ರಾಜ್ಯದಲ್ಲಿ ಒಂದು ದೊಡ್ಡ ಬದಲಾವಣೆ. ನಾಡು ಸಾಧ್ಯ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಸತ್ತರೆ ಬದುಕಿಗೆ ಅವಮಾನ. ಹಂಗೆ ಇವತ್ತು ನಿಮ್ಮ ಋಣ ತೀರಿಸುವಂಥದ್ದು ಬಹಳ ದೊಡ್ಡ ಕೆಲಸ. ನಿಮ್ಮ ಋಣವನ್ನು ತೀರಿಸಲಿಕ್ಕೆ ನಾವಿಲ್ಲಿಗೆ ಬಂದಿದ್ದೇವೆ. ನಿಮ್ಮ ಕೆಲಸ ನಮ್ಮದು. ನುಡಿದಂತೆ ನಡೆದು ನಿಮ್ಮ ಆಶೀರ್ವಾದವನ್ನು ಪಡೆಯಲಿಕ್ಕೆ ನಾವಿಲ್ಲಿಗೆ ಬಂದಿದ್ದೇವೆ. ಭರವಸೆಯ ಭಾವನೆಯ ದಿನದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ. ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆಯ ಜವಾಬ್ದಾರಿಯನ್ನು ತಗೊಂಡ ಮೇಲೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡಬೇಕು ಅಂತಕ್ಕಂಥದ್ರಲ್ಲಿ ಹೆಚ್ಚು ಮುತುವರ್ಜಿಯನ್ನು ವಹಿಸಿ ಅವರು ಹಕ್ಕುಪತ್ರಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಉಳಿದ ಕುಟುಂಬಗಳಿಗೂ ಕೂಡ ಹಕ್ಕುಪತ್ರಗಳನ್ನು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಆಶೀರ್ವಾದವನ್ನು ಮಾಡಿದ್ರಿ. ದಾವಣಗೆರೆ ಜಿಲ್ಲೆ ಸೊರಗೊಂಡನಕೊಪ್ಪದ ಭಾಯಗಢ್ನಲ್ಲಿ ಸಂತ ಸೇವಾಲಾಲ್ 287ನೇ ಜಯಂತಿ ನಡೆದಿದೆ. ಈ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ವೇದಿಕೆಗೆ ಆಗಮಿಸ್ತಾ ಇದ್ದಂತೆ ಒಳ ಮೀಸಲಾತಿಯಲ್ಲಿ ಬಂಜಾರ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಕಪ್ಪು ಪಟ್ಟಿಯನ್ನ ಹಿಡಿದು ಯುವಕರು ಕಿಡಿಕಾರಿದ್ದಾರೆ. ಕನ್ನಡಕ್ಕೆ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕುವೆಂಪುರವರ ನಾಡಗೀತೆಗೆ ಕರ್ನಾಟಕ ಸರ್ಕಾರ ಅತ್ಯಂತ ಅದ್ಧೂರಿಯಾಗಿ 100ರ ಸಂಭ್ರಮವನ್ನು ಮಾಡಿದೆ. ಈ ನಿಟ್ಟಿನಲ್ಲಿ ಈಗ ನಾಡಗೀತೆ ದಯಮಾಡಿ ತಾವೆಲ್ಲರೂ ಎದ್ದು ನಿಂತು ನಾಡಗೀತೆಗೆ ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಇನ್ನು ಹಾವೇರಿ ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶ ಹಿನ್ನೆಲೆ ಸರ್ಕಾರದ ವತಿಯಿಂದ ಕಾರ್ಯಕ್ರಮದ ಕುರಿತು ಪ್ರೊಮೋ ವಿಡಿಯೋ ಬಿಡುಗಡೆ ಮಾಡಲಾಯಿತು. ಸಮಾವೇಶದಲ್ಲಿ ಎಷ್ಟು ಜನರಿಗೆ ಹಕ್ಕುಪತ್ರ ವಿತರಣೆ ಮಾಡಲಾಗಿದೆ, ಹಾಗೆಯೇ ಸರ್ಕಾರ 1000 ದಿನ ಪೂರೈಸಿದ ಕುರಿತಾದ ವಿಡಿಯೋವನ್ನು ರಿಲೀಸ್ ಮಾಡಲಾಯಿತು. ಹಾವೇರಿಯಲ್ಲಿ ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶ ಹಿನ್ನೆಲೆ ಸಮಾವೇಶಕ್ಕೆ ಬರುವವರಿಗೆ ಭರ್ಜರಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. 1.5 ಲಕ್ಷ ಜನರಿಗೆ ಜಿಲ್ಲಾಡಳಿತ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಿತ್ತು. 1,000 ಸಿಬ್ಬಂದಿಗಳಿಂದ ಊಟ ತಯಾರಿ ಮಾಡಲಾಗಿದ್ದು, ಈಗಾಗಲೇ ಮೊಸರನ್ನ, ಪಲಾವ್ ಸಿದ್ಧಪಡಿಸಲಾಗಿದ್ದು, ಊಟ ವಿತರಣೆ ಮಾಡೋಕೆ 120 ಕೌಂಟರ್ ನಿರ್ಮಾಣ ಮಾಡಲಾಗಿತ್ತು. ಕಾಂಗ್ರೆಸ್ ಸರ್ಕಾರಕ್ಕೆ 1000 ದಿನ ಪೂರೈಸಿದ್ದು ಹಾವೇರಿಯಲ್ಲಿ ಬೃಹತ್ ಸಂಭ್ರಮಾಚರಣೆ ನಡೀತಾ ಇದೆ. ಈ ಹಿನ್ನೆಲೆ ಪ್ರತಿಪಕ್ಷ ನಾಯಕ ಬಿಜೆಪಿ ನಾಯಕರು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಈ ವೇಳೆ ಬಿವೈ ವಿಜಯೇಂದ್ರ ಮಾತನಾಡಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅನೇಕ ಬಡವರ ಪರ ಯೋಜನೆಗಳನ್ನ ಜಾರಿಗೆ ತಂದಿದ್ರು. ಆದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಡಾ, ವಾಲ್ಮೀಕಿ ಹಗರಣ, ಸ್ಮಾರ್ಟ್ ಮೀಟರ್ ಹಗರಣ, ಗೃಹಲಕ್ಷ್ಮಿ ಹಗರಣ ನಡೆದಿದೆ. ಇನ್ನು ಗೃಹಲಕ್ಷ್ಮಿಯ 5,000 ಕೋಟಿ ಹಣದ ಬಗ್ಗೆ ಸಿಎಂ ಬಳಿ ಉತ್ತರವೇ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕವನ್ನ ಅಡ ಇಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಯಾವುದೇ ಅಭಿವೃದ್ಧಿ ಮಾಡಲು ಸಾಧ್ಯವಿಲ್ಲ. ಅಲ್ಪಸಂಖ್ಯಾತರ ಓಲೈಕೆಯನ್ನ ಮಾಡಿಕೊಂಡು ಹಿಂದೂಗಳಿಗೆ ಅವಮಾನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯರನ್ನ ಕರ್ನಾಟಕವನ್ನ ದಿವಾಳಿ ಮಾಡಿದ್ದಾರೆ ಅಂತ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಪಕ್ಷದ ಹೈಕಮಾಂಡ್ ಇವತ್ತು ಕರ್ನಾಟಕವನ್ನ ಅಡ ಇಟ್ಟಿದ್ದಾರೆ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ಇಲ್ಲಿ ಲೂಟಿ ಮಾಡಿ ಹೈಕಮಾಂಡ್ಗೆ ತೃಪ್ತಿಪಡಿಸಿ
ತಮ್ಮ ಮುಖ್ಯಮಂತ್ರಿ ಕುರ್ಚಿಯನ್ನು ಸುಭದ್ರಗೊಳಿಸ್ತಕ್ಕಂಥ ಕೆಲಸ ಈ ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಕ್ಷದ ಪಂಚ ಗ್ಯಾರಂಟಿಗಳು ರಾಜ್ಯದಲ್ಲಿ ಇವತ್ತು ಸಾಕಷ್ಟು ಸುಧಾರಣೆಗಳನ್ನ ತಂದುಬಿಟ್ಟಿದೆ. ಇವರ ಪಂಚ ಗ್ಯಾರಂಟಿಗಳು ಪಂಚರ್ ಆಗಿ ಬಹಳ ವರ್ಷಗಳೇ ಕಳೆದಿದೆ. ಕಾಂಗ್ರೆಸ್ ಇನ್ನು ರಾಜ್ಯ ಸರ್ಕಾರದ 1000 ದಿನಗಳ ಸಂಭ್ರಮಾಚರಣೆ ವಿಚಾರದ ಕುರಿತು ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. 1000 ದಿನಗಳ ಸಂಭ್ರಮವು 1 ಲಕ್ಷ ಹಕ್ಕುಪತ್ರ ಪೌತಿ ಖಾತೆನೋ ಮಾಡಿರೋದನ್ನ ನೋಡಿದ್ದೇವೆ ಅಂತ ಕಿಡಿಕಾರಿದ್ರು. ಇನ್ನು ಚಾಮರಾಜನಗರದಲ್ಲಿ ಮಾಜಿ ಸಚಿವ ಎನ್ ಮಹೇಶ್ ಹಾಗೂ ಮಂಗಳೂರಿನಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಕೂಡ ಕಿಡಿಕಾರಿದ್ರು. ಆಡಳಿತವನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡಿ 1000 ದಿನಗಳನ್ನು ಪೂರೈಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ 1000 ದಿನಗಳ ಸಂಭ್ರಮವೋ ಇಲ್ಲ ಅದಿಂಥದ್ದು 1 ಲಕ್ಷ ಹಕ್ಕುಪತ್ರ ಕೊಡೋದು ಪೌತಿ ಖಾತೆ ಮಾಡಿರೋದು ನೋಡಿದ್ದೀನಿ ನಾನು. ಈ ಕಳೆದ 2.5 ವರ್ಷದಲ್ಲಿ ಪೌತಿ ಖಾತೆ ಪೋಡಿ ಎಷ್ಟು ಮಟ್ಟಿಗೆ ಆಗಿದೆ ಅನ್ನೋದು ಗೊತ್ತು ನನಗೆ. ಯಾವ ಮಟ್ಟಕ್ಕೆ ಮಾಡಿದ್ದಾರೆ, 1 ಲಕ್ಷ ಯಾವ ಹಕ್ಕುಪತ್ರ ಯಾರಿಗೆ ಕೊಡ್ತಿದ್ದಾರೆ, ಯಾರು ಗೊತ್ತಿರ್ತಕ್ಕಂಥವ್ರು ಯಾರು, ಒಂದು ಜನಗಳಿಗೆ ಅದೆಂಥದ್ದು 6ನೇ ಗ್ಯಾರಂಟಿ ಭೂಮಿ ಕೊಡೋದು 6ನೇ ಗ್ಯಾರಂಟಿ. ಸದ್ಯ ಭೂ ಗ್ಯಾರಂಟಿ ಯಾರಿಗೆ ಭೂ ಗ್ಯಾರಂಟಿ? ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳಿಗೆ ಭೂ ಗ್ಯಾರಂಟಿ. ಈ 1000 ದಿನಗಳ ಸಾಧನೆ ಏನು ಅಂತ ನೋಡಿದಾಗ ಇಡೀ ರಾಜ್ಯದ ಜನತೆ ಹೇಳ್ತಾ ಇದ್ದಾರೆ, 1000 ದಿನಗಳ ಆಡಳಿತದಲ್ಲಿ ಸಾವಿರಾರು ಸಮಸ್ಯೆಗಳನ್ನು ಸರ್ಕಾರ ಮಹಾ ಜನತೆಯ ತಲೆ ಮೇಲೆ ಹಾಕಿದೆ. ನಮ್ಮ ಮೂಲಭೂತ ಪ್ರಶ್ನೆ ಏನು ಅಂತಂದರೆ, ಈ 1,13,000 ಕೋಟಿ ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಇಷ್ಟೊಂದು ಹಣವನ್ನು ಹೇಗೆ ಸಂಗ್ರಹ ಮಾಡಿದ್ರಿ ಅಂತ ನೋಡಿದಾಗ ಕರ್ನಾಟಕದ ಪ್ರತಿಯೊಬ್ಬರಿಗೂ ಗೊತ್ತಿದೆ, ಹೆಂಡತಿಗೆ 2,000 ಕೊಡಲಿಕ್ಕೆ ತಿಂಗಳಿಗೆ, ಗಂಡನಿಂದ ಮತ್ತು ಆ ಕುಟುಂಬದಿಂದ 10,000 ಸಂಗ್ರಹ ಮಾಡುವಂತಹ ಒಂದು ಕೆಟ್ಟ ಆರ್ಥಿಕ ವ್ಯವಸ್ಥೆಯನ್ನು ಜನರ ಮೇಲೆ ಹೇರಿದ್ದಾರೆ. 1000 ದಿನಗಳನ್ನು ಪೂರೈಸಿ 1000ದ ಸಂಭ್ರಮ ಅಂತ ಸಂಭ್ರಮಾಚರಣೆಯಲ್ಲಿ ತೊಡಗಿದೆ. ನಾನು ತಮ್ಮ ಮೂಲಕ ಅವರಿಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ, ಸಂಭ್ರಮ ಯಾಕೆ? ಭ್ರಷ್ಟಾಚಾರದಲ್ಲಿ ದಾಖಲೆ ಮಾಡಿದ್ದೀವಿ ಏನು ಸಂಭ್ರಮನ? 60% ಸರ್ಕಾರ ನಮ್ಮದು ಅನ್ನೋ ಕಾರಣಕ್ಕೋಸ್ಕರ ಸಂಭ್ರಮ ಪಡ್ತಾ ಇದ್ದೀರಾ? ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದೀವಿ ಅನ್ನೋದಕ್ಕೋಸ್ಕರ ನೀವು ಸಂಭ್ರಮಿಸ್ತಾ ಇದ್ದೀರಾ? ಅಥವಾ ನಿಮ್ಮ ಮಂತ್ರಿ ನಾಗೇಂದ್ರ ಜೈಲಿಗೆ ಹೋದ ಕಾರಣಕ್ಕೆ, ವೀರೇಂದ್ರ ಪಪ್ಪಿ, ಸತೀಶ್ ಶೈಲು ಇವರೆಲ್ಲ ಜೈಲಿಗೆ ಹೋದ ಕಾರಣಕ್ಕೆ ನೀವು ಸಂಭ್ರಮಿಸ್ತಾ ಇದ್ದೀರಾ? ರೈತರ ಆತ್ಮಹತ್ಯೆಯಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ ದೇಶದಲ್ಲಿ ಅನ್ನೋದ ಕಾರಣಕ್ಕೋಸ್ಕರ ಸಂಭ್ರಮನ? ಯಾವ ಕಾರಣಕ್ಕೆ ನಿಮ್ಮ ಸಂಭ್ರಮ? ಜಿಬಿಎ ಚುನಾವಣೆಯ ವಿಚಾರ ಕುರಿತು ಬೆಂಗಳೂರಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲ ಪಕ್ಷಗಳು ಜಿಬಿಎ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆ ಸಿದ್ಧ ಮಾಡಿಕೊಳ್ತಾ ಇದೆ. ಈಗ ಚುನಾವಣೆ ನಡೆಯುವ ವಾತಾವರಣ ಇದೆ. ಬೆಂಗಳೂರು ಜಿಬಿಎ ಚುನಾವಣೆಗಳಿಗಾಗಿ ನಾವು ಕೂಡ ಸಭೆ ಕರೆದಿದ್ದೀವಿ. ಮೈತ್ರಿ ವಿಚಾರದಲ್ಲಿ ಸಂಪೂರ್ಣವಾಗಿ ನಾವು ಮುಕ್ತವಾಗಿದ್ದೇವೆ ಅಂತಂದ್ರು. ಪಕ್ಷಗಳು ಜಿಬಿಎ ಒಂದು ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗೆ ಸಿದ್ಧತೆ ಮಾಡ್ಕೊಳ್ಳೇಬೇಕಾದಂಥ ಪರಿಸ್ಥಿತಿ, ಚುನಾವಣೆ ಇವತ್ತು ಆಗತಕ್ಕಂಥ ವಾತಾವರಣ ಇದೆ. ಆ ನಿಟ್ಟಿನಲ್ಲಿ ಎಲ್ಲ ಪಕ್ಷಗಳು ನಾವು ತಯಾರಿ ಏನು ಮಾಡಬೇಕು ಮಾಡ್ತಾ ಇದ್ದೇವೆ. ನಮ್ಮ ಪಕ್ಷವೂ ಸಹ ಇವತ್ತು ಸಭೆ ಕರೆದಿರ್ತಕ್ಕಂಥದ್ದೇ ಬೆಂಗಳೂರಿನ ಜಿಬಿಎ ಚುನಾವಣೆ ದೃಶ್ಯದಲ್ಲಿ ಏನೇನು ಮುಂದಿನ ನಮ್ಮ ನಡೆ ಇರಬೇಕು ಅಂತಕ್ಕಂಥ ಚರ್ಚೆ ಮಾಡಲಿಕ್ಕೆ ಸರ್, ಮೈತ್ರಿ ವಿಚಾರವಾಗಿ ಇನ್ನೂ ಫೈನಲ್ ಆಗಿಲ್ಲ ಏನು ಜಿಬಿಎ ಮತ್ತೆ ಸ್ಥಳೀಯ ಮೈತ್ರಿ? ಹೌದು, ಮೈತ್ರಿ ವಿಷಯದಲ್ಲಿ ಈ ಕ್ಷಣದವರೆಗೆ ನಾವೇನು ಚರ್ಚೆ ಮಾಡಿಲ್ಲ. ಚರ್ಚೆ ಯಾವಾಗ ಮಾಡಬೇಕು ಸಮಯಕ್ಕೆ ಮಾಡ್ತೀವಿ ಎಲ್ಲ ಪಕ್ಷ. ಡಿಕೆ ಶಿವಕುಮಾರ್ ಸಿಎಂ ಆಗೋ ವಿಚಾರದ ಬಗ್ಗೆ ಉಪ್ಪಿನಂಗಡಿಯಲ್ಲಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನಾನು ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟುಕೊಡಲ್ಲ ಅಂತಿದ್ದಾರೆ. ಯಾವುದೇ ಕಾರಣಕ್ಕೂ ಸಿಎಂ ಆಗದೆ ನಾನು ಬಿಡೋದಿಲ್ಲ ಅಂತ ಡಿಕೆಶಿ ಹೇಳ್ತಿದ್ದಾರೆ. ಎಐಸಿಸಿ ಸತ್ತಂತೆಯೇ ಬದುಕ್ತಾ ಇದೆ. ಬಹುಶಃ ಕಾಂಗ್ರೆಸ್ ಹೈಕಮಾಂಡ್ ಐಸಿಯುನಲ್ಲಿದೆ ಅಂತ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ನೋಡಿ, ಈಗ ಅವರು ಮುಖ್ಯಮಂತ್ರಿ ನಾನು ಬಿಟ್ಟುಕೊಡೋದಿಲ್ಲ ಅಂತ ಹೇಳ್ತಾರೆ. ನಾನು ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ, ನಾನು ಹಾಗೆ ಆಗ್ತೀನಿ ಅಂತ ಅವ್ರು ಹೇಳ್ತಾರೆ. ಈ ಮುಟ್ಟಾಳ ಹೈಕಮಾಂಡ್ ಅಂತಿದೆಯಲ್ಲ,
ಕಾಂಗ್ರೆಸ್. ಅದಕ್ಕೆ ಜೀವ ಇದೆ ಅಂತ ನನಗನ್ಸೋದಿಲ್ಲ. ಸತ್ತಂತೆ ಬದುಕುವ AICC ಇದಕ್ಕೆ ಉತ್ತರ ಕೊಡಬೇಕು. ಅದು ಸತ್ತಂತೆಯೇ ಬದುಕ್ತಾ ಇದೆ. ಬಹುಶಃ ನನಗನ್ನಿಸ್ತದೆ ICUನಲ್ಲಿದೆ ಹೈಕಮಾಂಡ್, ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ. 2.5 ವರ್ಷ ಅಗ್ರಿಮೆಂಟ್ ಅಂತ ಹೇಳಿದ್ರಲ್ಲ, ಎಲ್ಲಿದೆ ಅಗ್ರಿಮೆಂಟ್ ಹೇಳಿ? ಲಿಖಿತವ ಅಲಿಖಿತವ? ಯಾರು ಯಾರಿಗೆ ಹೇಳಿದರು ಹೇಳಿ ಹೋಗ್ಲಿ. ಅದಾದರೂ ಅವರ ಮನೆ ಕತ್ತೆ ಆದರೂ ನಾವು ಕೇಳಕ್ಕೆ ಹೋಗೋದಿಲ್ಲ. DKC ಆದ್ರೇನು ನನಗೇನು, ಸಿದ್ದರಾಮಯ್ಯ ಇದ್ರೆ ನನಗೇನು, ಅಥವಾ ಇನ್ನೊಬ್ಬ ಸಿದ್ದರಾಮಯ್ಯ ಮಗ ಏನೋ ಬರಂಗೆ ಕಾಣ್ತದೆ. ಪುತ್ತೂರಿನ ಉಪ್ಪಿನಂಗಡಿ ಪೇಟೆಯಲ್ಲಿ ನಡೆದ ಕೇಂದ್ರ ಸರ್ಕಾರದ ವಿಬಿಜಿ ರಾಮ್ಜಿ ಕಾಯ್ದೆಯ ಕುರಿತು ಅರಿವು ಕಾರ್ಯಕ್ರಮ ನಡೆಸಲಾಯಿತು. ಪುತ್ತೂರು ಗ್ರಾಮಾಂತರ ಬಿಜೆಪಿ ಘಟಕದಿಂದ ಪಾದಯಾತ್ರೆ ನಡೆದಿದ್ದು, ರಾಜ್ಯ ವಿಧಾನ ಪರಿಷತ್ನ ವಿಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ದೇಶದಲ್ಲಿ ಕಾಂಗ್ರೆಸ್ಗೆ ಗೆಲ್ಲುವು ಸಮಸ್ಯೆಯಾಗಿ ಕಾಣುತ್ತೆ. ಕೇಂದ್ರ ಸರ್ಕಾರ ಮನ್ರೇಗಾ ಕಾಯ್ದೆಯಲ್ಲಿ ಬದಲಾವಣೆ ಮಾಡಿರುವುದನ್ನು ಸಹಿಸೋಕೆ ಆಗ್ತಿಲ್ಲ ಅಂತ ಕಿಡಿಕಾರಿದ್ದಾರೆ. ಅವ್ರಿಗೆ ಕಾಂಗ್ರೆಸ್ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ. ಮಹಾತ್ಮ ಗಾಂಧಿನ ಹೇಳಿದ್ದಾರೆ, ಆಕ್ಟ್ ಬರುವಾಗ ಮಹಾತ್ಮ ಗಾಂಧಿ ಹೆಸರು ಖಂಡಿತವಾಗಿ ತೆಗೆದಿದೆ ಹೋಗಿದೆ. ಮಹಾತ್ಮ ಗಾಂಧಿಗೆ ನಾವು ವಿಶೇಷವಾದ ಗೌರವವನ್ನು ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಗೌರವ ಕೊಡ್ತೇವೆ. ಆದರೆ ಅವರ ಹೆಸರಿನಲ್ಲಿ ಕಾಂಗ್ರೆಸ್ ಭ್ರಷ್ಟಾಚಾರ ಮಾಡುವುದನ್ನ ನಾವ್ಯಾರು ಸಹಿಸಬೇಕು. ಹಾಸನದಲ್ಲಿ ನಿಗೂಢವಾಗಿ ಮಹಿಳೆ ನಾಪತ್ತೆಯಾಗಿದ್ದಾರೆ. ಕುಣಿಗಲ್ನ 29 ವರ್ಷದ ಪ್ರಿಯಾಂಕಾ ಚಿಕ್ಕಮಗಳೂರಿನಲ್ಲಿ ಮದುವೆಗೆ ಬಂದಿದ್ರು. ಆದರೆ ಮೈ ಮೇಲೆ 30 ಲಕ್ಷ ಮೌಲ್ಯದ ಒಡವೆಯನ್ನ ಧರಿಸಿದ್ದ ಪ್ರಿಯಾಂಕಾ ಬೇಲೂರು ಬಸ್ ನಿಲ್ದಾಣದಿಂದ ನಿಗೂಢವಾಗಿ ಕಣ್ಮರೆಯಾಗಿದ್ದಾರೆ. ಹಾಸನ ತಾಲೂಕಿನ ಕಲ್ಕೆರೆ ಬಳಿ ಮಹಿಳೆ ಧರಿಸಿದಂತಹ ಬಟ್ಟೆ, ಚಪ್ಪಲಿ ಮತ್ತು ವ್ಯಾನಿಟಿ ಬ್ಯಾಗ್ ಪತ್ತೆಯಾಗಿದೆ. ಇನ್ನು ಫೆಬ್ರವರಿ 12ರ 7:30 ವೇಳೆಗೆ ಕುಟುಂಬಸ್ಥರಿಗೆ ಪ್ರಿಯಾಂಕಾ ಕರೆ ಮಾಡಿದ್ರು. ಬಳಿಕ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ನಾವು ನಿನ್ನೆಯೇ ದೂರು ದಾಖಲಿಸಲು ಮುಂದೆ ಆಗಿದ್ವು, ಆದರೆ ಪೊಲೀಸರು ನಮಗೆ ಸಹಕಾರ ನೀಡಲಿಲ್ಲ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಅರೇಹಳ್ಳಿ ಬೇಲೂರು ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಹಾಸನ ಎಸ್ಪಿ ಎದುರು ಸಂಬಂಧಿಕರು ಕಿಡಿಕಾರಿದ್ದಾರೆ. ಇನ್ನು ಮಹಿಳೆ ನಿಗೂಢವಾಗಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶೋಧ ಕಾರ್ಯ ಮುಂದುವರೆದಿದೆ. ಪೊಲೀಸರು ಡ್ರೋನ್ ಬಳಸಿ ಕಾರ್ಯಾಚರಣೆ ನಡೆಸ್ತಾ ಇದ್ದು, ಸದ್ಯ ಯಾವುದೇ ಕುರುಹು ಪತ್ತೆಯಾಗಿಲ್ಲ. ತುಮಕೂರಿನ ಸಾಕೇತ್ ಶ್ರೀನಿವಾಸಯ್ಯ ಎಂಬ ವಿದ್ಯಾರ್ಥಿ ಅಮೆರಿಕದ ಕ್ಯಾಲಿಫೋರ್ನಿಯಾದಿಂದ ನಾಪತ್ತೆಯಾಗಿದ್ದಾರೆ. ಕ್ಯಾಲಿಫೋರ್ನಿಯಾದ ಬರ್ಕ್ಲಿ ವಿಶ್ವವಿದ್ಯಾಲಯದಲ್ಲಿ ಸಾಕೇತ್ ವ್ಯಾಸಂಗ ಮಾಡ್ತಾ ಇದ್ರು. ಆದರೆ ಕಳೆದ 6 ದಿನಗಳಿಂದ ಕಾಣೆಯಾಗಿರುವ ಬಗ್ಗೆ ಭಾರತೀಯ ರಾಯಭಾರಿ ಕಚೇರಿ ಮಾಹಿತಿ ಕೊಟ್ಟಿದೆ. ಫೆಬ್ರವರಿ 9ರಂದು ಸಾಕೇತ್ ಕೊನೆಯದಾಗಿ ರೀಜನಲ್ ಪಾರ್ಕ್ನಲ್ಲಿರುವ ಕೆರೆ ಬಳಿ ಕಾಣಿಸಿಕೊಂಡಿದ್ರು. ಸಾಕೇತ್ ತಂದೆ ತುಮಕೂರಿನವರಾಗಿದ್ದು, ತಾಯಿ ಚಿಕ್ಕಮಗಳೂರಿನವರು. ಸದ್ಯ ರೀಜನಲ್ ಪಾರ್ಕ್ನ ಕೆರೆಯ ದಡದಲ್ಲಿ ಸಾಕೇತ್ ಬಟ್ಟೆಗಳು, ಪಾದರಕ್ಷೆ ಮತ್ತು ಇತರ ವೈಯಕ್ತಿಕ ವಸ್ತುಗಳು ಪತ್ತೆಯಾಗಿವೆ. ಚೆನ್ನೈ ಐಐಟಿಯಲ್ಲಿ ಇಂಜಿನಿಯರಿಂಗ್ ಓದಿದ ಸಾಕೇತ್ ಎಂಎಸ್ ಮಾಡೋಕೆ ಕ್ಯಾಲಿಫೋರ್ನಿಯಾಕ್ಕೆ ಹೋಗಿದ್ರು. ಇನ್ನು ಸಾಕೇತ್ ನಾಪತ್ತೆ ಹಿನ್ನೆಲೆ ಸ್ನೇಹಿತ ಭಾವನಾತ್ಮಕವಾಗಿ ಪೋಸ್ಟ್ ಹಾಕಿದ್ದಾನೆ. ಪೊಲೀಸ್ ಠಾಣೆಯಿಂದ ಕೊಲೆ ಆರೋಪಿ ಎಸ್ಕೇಪ್ ಆಗಿರೋ ಘಟನೆ ಹುಬ್ಬಳ್ಳಿಯ ಬೆಂಡಿಗೇರಿ ಠಾಣೆಯಲ್ಲಿ ನಡೆದಿದೆ. ಆರೋಪಿ ಪ್ರಜ್ವಲ್ ಎಂಬಾತನನ್ನ ಕೊಲೆ ಕೇಸ್ನಲ್ಲಿ ವಿಚಾರಣೆಗೆ ಅಂತ ಪೊಲೀಸರು ಕರೆದಿದ್ರು. ಈ ಸಿಬ್ಬಂದಿ ಕಣ್ತಪ್ಪಿಸಿ ಓಡ್ ಹೋಗಿದ್ದಾನೆ. ಈ ವೇಳೆ ಸದ್ಯ ಪರಾರಿಯಾದ ಆರೋಪಿ ಪ್ರಜ್ವಲ್ಗಾಗಿ ಹುಡುಕಾಟ ಮುಂದುವರೆದಿದೆ. ಆದಷ್ಟು ಬೇಗ ಆರೋಪಿಯನ್ನ ವಶಕ್ಕೆ ಪಡಿತೀವಿ, ಹಾಗೆಯೇ ವರದಿ ಆಧರಿಸಿ ಕರ್ತವ್ಯ ಲೋಪ ಎಸಗಿದ ಸಿಬ್ಬಂದಿ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಹೇಳಿದ್ದಾರೆ. ಚಾಮರಾಜನಗರದ ಕಾಡುಹೊಲ ಗ್ರಾಮದಲ್ಲಿ ಸರಿಯಾದಂತಹ ರಸ್ತೆ ಇಲ್ಲದೆ ಗ್ರಾಮಸ್ಥರು ನಿತ್ಯ ಪರದಾಡ್ತಿದ್ದಾರೆ. ದುಂಡಮ್ಮ ಎನ್ನುವವರು ದಿಢೀರ್ ಮೂರ್ಛೆ ಹೋಗಿದ್ರು. ಈ ವೇಳೆ ಮೂರ್ಛೆ ಹೋದ ಮಹಿಳೆಯನ್ನ ಡೋಲಿಯಲ್ಲಿ 2 ಕಿಲೋಮೀಟರ್ ಕುಟುಂಬಸ್ಥರು ಹೊತ್ತು ಸಾಗಿದ್ದಾರೆ. ಮಹದೇಶ್ವರ ಬೆಟ್ಟದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲು ಮಾಡಲು ಡೋಲಿಯಲ್ಲೇ ಸಾಗಿಸಿದ್ದಾರೆ. ಬಳಿಕ ಖಾಸಗಿ ಆಂಬ್ಯುಲೆನ್ಸ್ ಮೂಲಕ ತಮಿಳುನಾಡಿನ ಕೊಳತ್ತೂರು ಆಸ್ಪತ್ರೆಗೆ ಕರೆತರಲಾಗಿದೆ. ಬೆಂಗಳೂರಿನಲ್ಲಿ 6 ಮಹಿಳೆಯರ ಗ್ಯಾಂಗ್ ದರೋಡೆಗಿಳಿದಿದೆ. ಯಶವಂತಪುರದ ಗೋಲ್ಡನ್ ಅಪಾರ್ಟ್ಮೆಂಟ್ನಲ್ಲಿ 6 ಕಳ್ಳಿಯರು ನುಗ್ಗಿ 40,000 ಹಣ ಹಾಗೂ ಚಿನ್ನ ಕಳ್ಳತನ ಮಾಡಿದ್ದಾರೆ. ಈ ಖತರ್ನಾಕ್ ಗುಂಪು ಆರ್ಟಿಫಿಷಿಯಲ್ ಒಡವೆ ಮಾರಾಟ ನೆಪದಲ್ಲಿ ಕಳ್ಳತನ ಮಾಡಿರುವುದು ಕಳ್ಳಿಯರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಘಟನೆ ಸಂಬಂಧ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿರುವಂತಹ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಹೃದಯ ಸಂಬಂಧಿ ಸಮಸ್ಯೆ ಕಾಣಿಸಿದೆ. ಹೀಗಾಗಿ ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಪ್ರತಿ 4 ಗಂಟೆಗೊಮ್ಮೆ ಪೊಲೀಸರಿಗೆ ಹೆಲ್ತ್ ಅಪ್ಡೇಟ್ ಅನ್ನು ನೀಡಲಾಗ್ತಾ ಇದೆ. ಸದ್ಯ ವೈದ್ಯರು ಆಂಜಿಯೋಗ್ರಾಮ್ ಪರೀಕ್ಷೆಯನ್ನ ಮಾಡಿದ್ದು, ರಕ್ತನಾಳಗಳಲ್ಲಿ ಬ್ಲಾಕೇಜ್ ಕಂಡು ಬಂದ್ರೆ ಡಿಸ್ಚಾರ್ಜ್ ಮಾಡಲಾಗುವುದಿಲ್ಲ. ಆದರೆ ಈವರೆಗೂ ರಕ್ತನಾಳಗಳು ಸ್ಟೇಬಲ್ ಅಂತ ವರದಿ ಬಂದಿದೆ.
ಫೈನಲ್ ರಿಪೋರ್ಟ್ ಬಂದ ಮೇಲೆ ಜಡ್ಜ್ ಮನೆಗೆ ಹಾಜರುಪಡಿಸೋದಾ ಅಥವಾ ಚಿಕಿತ್ಸೆ ಮುಂದುವರಿಸೋದಾ ಅಂತ ಸಿಐಡಿ ಮುಂದಿನ ನಿರ್ಧಾರವನ್ನು ಕೈಗೊಳ್ಳಲಿದೆ. ಇನ್ನು ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಮನೆಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡಿದ್ರು. ಈ ವೇಳೆ ಕುಟುಂಬಸ್ಥರಿಗೆ ಧೈರ್ಯ ತುಂಬಿದ್ದಾರೆ. ಮೈಸೂರಿನ ಕೆಸಿ ಲೇಔಟ್ನಲ್ಲಿ ಪ್ರಭಾವಿಗಳಿಂದ ಸರ್ಕಾರಿ ಜಾಗ ಒತ್ತುವರಿಯಾಗಿದೆ. ಅತಿಕ್ರಮಣ ಮಾಡಿಕೊಂಡು ಕಾಂಪೌಂಡ್ ಅನ್ನು ನಿರ್ಮಿಸಿರುವವರ ವಿರುದ್ಧ ಸ್ಥಳೀಯ ಶಾಸಕ ಶ್ರೀವತ್ಸ ಧ್ವನಿ ಎತ್ತಿದ್ದಾರೆ. 48 ಗಂಟೆಗಳ ಒಳಗೆ ತೆರವು ಮಾಡಬೇಕು, ಇಲ್ಲವಾದರೆ ನಾವೇ ತೆರವು ಮಾಡಬೇಕಾಗತ್ತೆ ಅಂತ ಶಾಸಕ ಶ್ರೀವತ್ಸ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆ ಸ್ಥಳಕ್ಕೆ ತಹಸೀಲ್ದಾರ್ ಮಹೇಶ್ ನೇತೃತ್ವದಲ್ಲಿ ಒತ್ತುವರಿ ಭೂಮಿ ಅಳತೆ ನಡೆಸಿ ಒತ್ತುವರಿಯಾಗಿದ್ದ ಭೂಮಿ ತೆರವು ಮುಂದಾಗಿದ್ದಾರೆ. ಇನ್ನು ರಾಯ್ ಪೀಟರ್ ಅನ್ನೋರಿಗೆ ಸೇರಿದ ಆಸ್ತಿ ಅಂತ ಬೋರ್ಡ್ ಅಳವಡಿಕೆ ಮಾಡಲಾಗಿತ್ತು. ಹೀಗಾಗಿ ಜೆಸಿಬಿ ಮೂಲಕ ಬೋರ್ಡ್ ಮತ್ತು ಕಾಂಪೌಂಡ್ ತೆರವು ಮಾಡಲಾಯಿತು. ಈ ಮೂಲಕ ಶ್ರೀವತ್ಸ ಹೋರಾಟಕ್ಕೆ ಮೊದಲ ಜಯ ಸಿಕ್ಕಿದೆ. ಪ್ರೇಮಿಗಳ ದಿನಾಚರಣೆ ಹಿನ್ನೆಲೆ ಗುಲಾಬಿ ಹೂವಿಗೆ ಮಾರುಕಟ್ಟೆಯಲ್ಲಿ ಭಾರಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಇಂದು ಪ್ರೇಮಿಗಳಿಗೆ ವಿಶೇಷ ದಿನವಾದ ಹಿನ್ನೆಲೆಯಲ್ಲಿ ಕೆಂಪು ಗುಲಾಬಿ ಬೆಲೆ ಸಾಮಾನ್ಯ ದರಕ್ಕಿಂತ 4-5 ಪಟ್ಟು ದುಪ್ಪಟ್ಟಾಗಿದೆ. ಪ್ರೇಮಿಗಳ ದಿನಾಚರಣೆ ಹಿನ್ನೆಲೆ ನಂದಿ ಗಿರಿಧಾಮ ಕ್ಲೋಸ್ ಮಾಡಲಾಗಿದೆ. ಪ್ರವಾಸಿಗರಿಗೆ ನಿರ್ಬಂಧ ಹೇರಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಇವತ್ತು ಸಂಜೆ 6 ಗಂಟೆಯವರೆಗೆ ನಂದಿ ಬೆಟ್ಟಕ್ಕೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. ಜನದಟ್ಟಣೆ ನಿಯಂತ್ರಿಸೋಕೆ, ಶಾಂತಿ ಕಾಪಾಡೋಕೆ ಚಿಕ್ಕಬಳ್ಳಾಪುರ ಡಿಸಿ ಜಿ ಪ್ರಭು ಆದೇಶಿಸಿದ್ದಾರೆ. ಪ್ರೇಮಿಗಳ ದಿನ ಹಿನ್ನೆಲೆ ನಂದಿ ಬೆಟ್ಟ ಪ್ರವೇಶ ನಿರ್ಬಂಧ ಹೇರಲಾಗಿದೆ. ಹೀಗಾಗಿ ಚಿಂತಾಮಣಿ ತಾಲೂಕಿನ ಕೈಲಾಸಗಿರಿ ಹಾಗೂ ಕೈವಾರ ಬೆಟ್ಟಕ್ಕೆ ಪ್ರವಾಸಿಗರ ದಂಡೆ ಹರಿದು ಬಂದಿದೆ. ಏಕಶಿಲಾ ಗುಹಾಂತರ ದೇವಾಲಯಕ್ಕೆ ಪ್ರವಾಸಿಗರು ಪ್ರೇಮಿಗಳು ಬರ್ತಿದ್ದಾರೆ. ಸ್ವಯಂ ನಿವೃತ್ತಿ ಪಡೆದಂತಹ ಅಧಿಕಾರಿ ನಾಗರಾಜ್ಗೆ ಪ್ರಮೋಷನ್ ನೀಡಿ ಸರ್ಕಾರಿ ಅಧಿಕಾರಿಗಳು ಮಹಾ ಎಡವಟ್ಟು ಮಾಡಿದ್ದಾರೆ. ಕೆಇಎಸ್ ಅಧಿಕಾರಿಯಾಗಿದ್ದಂತಹ ನಾಗರಾಜ್ ವಿಆರ್ಎಸ್ ತೆಗೆದುಕೊಂಡಿದ್ರು. ಸದ್ಯ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಪೀಠಾಧಿಪತಿಯಾಗಿ ನಿಶ್ಚಲಾನಂದನಾಥ ಸ್ವಾಮೀಜಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಆದರೆ ಸ್ವಯಂ ನಿವೃತ್ತಿ ಪಡೆದುಕೊಂಡಿದ್ರು ಕೂಡ ಬಡ್ತಿ ನೀಡಿ ಸರ್ಕಾರ ಎಡವಟ್ಟು ಮಾಡಿದೆ. ನಿವೃತ್ತ ಅಧಿಕಾರಿಗೆ ಪ್ರಮೋಷನ್ ಸಿಕ್ಕ ವಿಚಾರದ ಕುರಿತು ಎಕ್ಸ್ನಲ್ಲಿ ಪ್ರತಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ. 1000 ಎಡವಟ್ಟುಗಳ ಕಾಂಗ್ರೆಸ್ ಸರ್ಕಾರದಲ್ಲಿ ನಿವೃತ್ತ ಅಧಿಕಾರಿಗೂ ಕೂಡ ಸಿಕ್ತು, ಸರ್ವಿಸ್ ಬಡ್ತಿಯನ್ನ ನೀಡಿದ್ದಾರೆ ಅಂತ ಸರ್ಕಾರದ ಅದಕ್ಷತೆ, ಅಸಮರ್ಥತೆ ಈಗ ಯಾವ ಮಟ್ಟಕ್ಕೆ ತಲುಪಿದೆ ಗೊತ್ತಾ ಅಂತ ಕಿಡಿಕಾರಿದ್ದಾರೆ. ಕಲಬುರಗಿ ಜಿಲ್ಲೆಯ ಉದನೂರು ಗ್ರಾಮದ ಕಸದ ಸಮಸ್ಯೆ ತಲೆದೋರಿತ್ತು. ಈ ಬಗ್ಗೆ ಕಳೆದ ಡಿಸೆಂಬರ್ 18ರಂದು ಉದನೂರು ಗ್ರಾಮದ ಕಸದ ಬಗ್ಗೆ ಸುದ್ದಿ ಬಿತ್ತರವಾಗಿತ್ತು. ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮದಲ್ಲಿ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಕಸಕ್ಕೆ ಮುಕ್ತಿ ಹಾಡೋಕೆ ಪಾಲಿಕೆ ಮುಂದಾಗಿದೆ. ಸುಮಾರು 55 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗೆ ಡಿಪಿಆರ್ ಮಾಡಲಾಗಿದೆ. ಕಲಬುರಗಿ ಹಸಿ ಕಸ ಮತ್ತು ಒಣಕಸ ಅಂತ ವಿಂಗಡಣೆ ಮಾಡಿ ಒಣಕಸ ಸುಡೋಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲಿ ಇರೋದು ಕಸ ಏನಿದೆ ಪಾರಂಪರಿಕ ತ್ಯಾಜ್ಯ ಲೀಗಸಿ ವೇಸ್ಟ್ ಅಂತ ನಾವು ಕರಿತೀವಿ. ಆ ಲೀಗಸಿ ವೇಸ್ಟ್ ನಾವು ಕ್ಲೀನ್ ಮಾಡಿ ಸಲುವಾಗಿ ಲೀಗಸಿ ವೇಸ್ಟ್ ಮ್ಯಾನೇಜ್ಮೆಂಟ್ ಮುಖಾಂತರ ಸುಮಾರು 16 ಕೋಟಿದು ಈಗಾಗಲೇ ಟೆಂಡರ್ ಕರೆದಿದ್ದೀವಿ. ಲೀಚೆಡ್ ಟ್ರೀಟ್ಮೆಂಟ್ ಪ್ಲಾಂಟ್ ಕಟ್ತಾ ಇದ್ದೀವಿ. ಆ ಲೀಚೆಡ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂದರೆ ಏನು, ಈ ರಸಾಯನ ಏನು ಅಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಆ ರಸಾಯನನ ಟ್ರೀಟ್ಮೆಂಟ್ ಮಾಡಬೇಕು. 75 ಅಂದರೆ 75 ಲಕ್ಷದ್ದು ಕಾಮಗಾರಿ ಈಗಾಗಲೇ ನಾವು ಸ್ಟಾರ್ಟ್ ಮಾಡಿದ್ದೀವಿ. ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ. 3ನೇದು ಮಟೀರಿಯಲ್ ರಿಕವರಿ ಫೆಸಿಲಿಟಿ ಅಂತ ಒಂದು ಇದೆ. ಮಟೀರಿಯಲ್ ರಿಕವರಿ ಫೆಸಿಲಿಟಿಯಲ್ಲಿ 11,34,00,000 ಕೆಲಸ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದರಲ್ಲಿ ಯಾವ ರೀತಿದು ಮಾಡ್ತೀವಿ ಅಂದರೆ ನಾವು ಡಂಪ್ ಸೈಟಿಗೆ ಶೂನ್ಯ ಕಸ ಹೋಗಬೇಕು, ಆ ರೀತಿ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಈಗಾಗಲೇ ಕಸದ ಗಾಡಿಗೆ ಕಸ ಹಾಕದೆ ಚರಂಡಿಗೆ ಕಸ ಹಾಕ್ತಾ ಇದ್ದಂತಹ ಬಾರ್ಗೆ ಚಿಕ್ಕಮಗಳೂರು ನಗರಸಭೆ ಶಾಕ್ ನೀಡಿದೆ. ನಿತ್ಯ ಕಸದ ವಾಹನ ಬಂದರೂ ಕಸ ಹಾಕದೆ ಚರಂಡಿಗೆ ಎಸಿತಾ ಇದ್ದ ಬೆನಕ ಬಾರ್ ಅಂಡ್ ರೆಸ್ಟೋರೆಂಟ್ ಬಾಗಿಲಿಗೆ ನಗರಸಭೆ ಸಿಬ್ಬಂದಿ ಕಸ ಸುರಿದು 10,000 ದಂಡ ವಿಧಿಸಿದ್ದಾರೆ. 2023 ಚುನಾವಣೆಯಲ್ಲಿ ವಿಜಯಪುರ ನಗರ ಕ್ಷೇತ್ರದಲ್ಲಿ ಅಕ್ರಮ ಎಸಗಿದ್ದಾರೆ ಅಂತ ಶಾಸಕ ಯತ್ನಾಳ್ ವಿರುದ್ಧ ಆರೋಪ ಕೇಳಿಬಂದಿತ್ತು. ಈ ಹಿನ್ನೆಲೆಯಲ್ಲಿ ಯತ್ನಾಳ್ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಸಲ್ಲಿಸಿದ ಅರ್ಜಿ ಸುಪ್ರೀಂಕೋರ್ಟ್ನಲ್ಲಿ ವಜಾಗೊಂಡಿದೆ. ನಾಳೆ ಮಹಾಶಿವರಾತ್ರಿಯ ಹಿನ್ನೆಲೆ ಬೆಂಗಳೂರಿನಲ್ಲಿ ನಾಳೆ ಮಾಂಸ ಮಾರಾಟ ನಿಷೇಧ ಮಾಡಲಾಗಿದೆ. ಜಿಪಿಎ ವ್ಯಾಪ್ತಿಯ ಕಸಾಯಿಖಾನೆಯಲ್ಲಿ ಪ್ರಾಣಿ ವಧೆ ಹಾಗೂ ಮಳಿಗೆಗಳಲ್ಲಿ ಮಾಂಸ ಮಾರಾಟವನ್ನು ಸಂಪೂರ್ಣ ನಿಷೇಧಿಸಲಾಗಿದೆ. ಪಶುಪಾಲನಾ ವಿಭಾಗದ ಉಪನಿರ್ದೇಶಕರಿಂದ ಆದೇಶ ಹೊರಡಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಸೀಬಿನ ಕೆರೆ ಸರ್ಕಾರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಕ್ಕಳ ಸಂತೆ ನಡೆಯಿತು. ಸಂತೆಯಲ್ಲಿ ಭಾಗಿಯಾದ ಶಾಸಕ ಆರಗ ಜ್ಞಾನೇಂದ್ರ ಮಕ್ಕಳು ಮಾರುತ್ತಿದ್ದ ಸೊಪ್ಪು ಖರೀದಿ ಮಾಡಿದರು. 50ಕ್ಕೂ ಹೆಚ್ಚು ಸ್ಟಾಲ್ಗಳಿದ್ದು ಕಾಯಿ, ಸೊಪ್ಪು, ಪಾನಿಪುರಿ ಸೇರಿ ಮಕ್ಕಳು ವಿವಿಧ ಖಾದ್ಯಗಳನ್ನು ಮಾರಾಟ ಮಾಡಿದರು.
ದರ್ಶನ್ ಬರ್ತ್ಡೇ ಸಂಭ್ರಮಕ್ಕೆ ಫ್ಯಾನ್ಸ್ ಸಜ್ಜಾಗಿದ್ದು ಕಾಟೇರನ ಫೋಟೋ ಹಿಡಿದು ಹೋಮ ಹವನ ಮಾಡಿಸಿದ್ದಾರೆ. ಪುಟ್ಟೇನಹಳ್ಳಿ ನಂಜುಂಡೇಶ್ವರ ದೇಗುಲದಲ್ಲಿ ದಾಸನ ಹೆಸರಿನಲ್ಲಿ ವಿಶೇಷ ಪೂಜೆ ಮಾಡಿಸಿದ್ದಾರೆ. ಸುಪ್ರೀತ್ ಅನ್ನೋರು ಮೃತ್ಯುಂಜಯ ಹೋಮ ಮಾಡಿಸಿದ್ದು ದರ್ಶನ್ಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸಿದ್ದಾರೆ. ಲ್ಯಾಂಡ್ ಲಾರ್ಡ್ ಸಿನಿಮಾ ಯಶಸ್ವಿ ಪ್ರದರ್ಶನ ಹಿನ್ನೆಲೆ ದುನಿಯಾ ವಿಜಯ್ ಪುತ್ರಿ ರಿತನ್ಯಾ ಆನೇಕಲ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ. ಎಎಸ್ಬಿ ಆಟದ ಮೈದಾನದಿಂದ ಚಿತ್ರಮಂದಿರದವರೆಗೆ ಎತ್ತಿನ ಬಂಡಿಯಲ್ಲಿ ಫ್ಯಾನ್ ಮೆರವಣಿಗೆ ಮಾಡಿದ್ರು. ಪಟಾಕಿ ಸಿಡಿಸಿ ಘೋಷಣೆ ಕೂಗಿ ಸಂಭ್ರಮಿಸಿದರು. ಬಳಿಕ ಅನ್ನಪೂರ್ಣೇಶ್ವರಿ ಚಿತ್ರಮಂದಿರದಲ್ಲಿ ರಿತನ್ಯಾ ಸಿನಿಮಾ ವೀಕ್ಷಿಸಿದರು. ಇಂದು ಹಂಪಿ ಉತ್ಸವದ 2ನೇ ದಿನವಾದ ಹಿನ್ನೆಲೆ ಹಲವು ಕಾರ್ಯಕ್ರಮಗಳು ನಡೀತಾ ಇದೆ. ಹಂಪಿ ಉತ್ಸವದ ನಿಮಿತ್ತ ಕುಸ್ತಿ ಪಂದ್ಯಾವಳಿಗೆ ಶಾಸಕ ಗವಿಯಪ್ಪ, ಡಿಸಿ ಕವಿತಾ ಮನ್ನಿಕೇರಿ ಕುಸ್ತಿ ಪಂದ್ಯಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಜಗಜ್ಜಟ್ಟಿಗಳ ಕಾಳಗವನ್ನು ನೋಡಲು ಸಾವಿರಾರು ಜನ ಸೇರಿದರು.